ಮೇ 12, 2026 ರಂದು ನಡೆದ ಐಪಿಎಲ್ 2026ರ 56ನೇ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಭರ್ಜರಿ 82 ರನ್ಗಳ ಗೆಲುವು ದಾಖಲಿಸಿದೆ. ಲೀಗ್ ಹಂತದ ಈ ನಿರ್ಣಾಯಕ ಪಂದ್ಯ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಯಿತು. ಇಲ್ಲಿ ಟೈಟನ್ಸ್ ಒಂದು ದೊಡ್ಡ ಮೊತ್ತ ಕಲೆ ಹಾಕಿ ಸನ್ ರೈಸರ್ಸ್ ತಂಡದ ರನ್ ಚೇಸ್ ಪ್ರಯತ್ನವನ್ನ ಕಟ್ಟಿಹಾಕಿತ್ತು. ಈ ನಿರ್ಣಾಯಕ ಗೆಲುವು ಗುಜರಾತ್ ಟೈಟನ್ಸ್ ತಂಡವನ್ನ ಐಪಿಎಲ್ 2026ರ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ತಂದು ನಿಲ್ಲಿಸಿದೆ. ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸೋಕೆ ವಿಶೇಷ ಲ್ಯಾವೆಂಡರ್ ಜರ್ಸಿ ಧರಿಸಿದ್ದ ಗುಜರಾತ್ ತಂಡ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡೂ ವಿಭಾಗಗಳಲ್ಲೂ ಭರ್ಜರಿ ಪ್ರದರ್ಶನ ಕೊಟ್ಟಿದೆ. ಐಪಿಎಲ್ 2026 ಸೀಸನ್ ಮಾರ್ಚ್ 28 ರಂದು ಶುರುವಾಗಿದ್ದು ಮೇ 31 ರಂದು ಮುಕ್ತಾಯವಾಗಲಿದೆ. ಈ ಚಾಂಪಿಯನ್ಶಿಪ್ ಪಟ್ಟಕ್ಕಾಗಿ 10 ತಂಡಗಳು ಒಟ್ಟು 74 ಪಂದ್ಯಗಳಲ್ಲಿ ಸೆಣಸಾಡಲಿವೆ. ಸನ್ರೈಸರ್ಸ್ ಹೈದರಾಬಾದ್ ಕ್ಯಾಪ್ಟನ್ ಪ್ಯಾಟ್ ಕಮ್ಮಿನ್ಸ್ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ್ರು. ಆಮೇಲೆ ಬ್ಯಾಟಿಂಗ್ಗೆ ಇಳಿದ ಗುಜರಾತ್ ಟೈಟಾನ್ಸ್ಗೆ ಅಷ್ಟು ಒಳ್ಳೆ ಶುಭಾರಂಭ ಸಿಗಲಿಲ್ಲ. ನಾಯಕ ಶುಭಮನ್ ಗಿಲ್ 7 ಬಾಲ್ಗೆ ಕೇವಲ 5 ರನ್ ಗಳಿಸಿ ಬೇಗನೆ ಪೆವಿಲಿಯನ್ಗೆ ಮರಳಿದ್ರು. ಅಬ್ಬರದ ಬ್ಯಾಟ್ಸ್ಮನ್ ಜೋಸ್ ಬಟ್ಲರ್ ಕೂಡ 11 ಬಾಲ್ಗೆ ಕೇವಲ 7 ರನ್ ಗಳಿಸಿ ಔಟ್ ಆದ್ರು. ಇದರಿಂದ ಪವರ್ ಪ್ಲೇನಲ್ಲೇ ಟೈಟಾನ್ಸ್ ತಂಡ ದೊಡ್ಡ ಒತ್ತಡಕ್ಕೆ ಸಿಲುಕಿತು. ಆದ್ರೆ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ತಂಡಕ್ಕೆ ಚೇತರಿಕೆ ನೀಡಿದ್ರು. ಸಾಯಿ ಸುದರ್ಶನ್ 44 ಬಾಲ್ಗೆ ಭರ್ಜರಿ 61 ರನ್ ಗಳಿಸಿ ಇನ್ನಿಂಗ್ಸ್ಗೆ ಆಧಾರವಾದ್ರು. ಅವರಿಗೆ ವಾಷಿಂಗ್ಟನ್ ಸುಂದರ್ ಉತ್ತಮ ಸಾಥ್ ನೀಡಿದ್ರು. ಅವರು ಕೊನೆಯ ಹಂತದಲ್ಲಿ ನಿರ್ಣಾಯಕ ವೇಗ ನೀಡಿ ಕೇವಲ 32 ಬಾಲ್ಗೆ ಅರ್ಧಶತಕ ಸಿಡಿಸಿದ್ರು. ಅಂತಿಮವಾಗಿ 33 ಬಾಲ್ಗೆ 50 ರನ್ ಗಳಿಸಿ ಮಿಂಚಿದ್ರು. ನಿಶಾಂತ್ ಸಿಂಧು ಕೂಡ 14 ಬಾಲ್ಗೆ ವೇಗವಾಗಿ 22 ರನ್ ಕಲೆ ಹಾಕಿದ್ರು. ಇದರೊಂದಿಗೆ ಗುಜರಾತ್ ಟೈಟಾನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 168 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಪೇರಿಸಿತು. ಸನ್ರೈಸರ್ಸ್ ಹೈದರಾಬಾದ್ ಪರ ಬೌಲಿಂಗ್ನಲ್ಲಿ ಪ್ರಫುಲ್ ಹಿಂಗೆ ಮತ್ತು ಸಕೀಬ್ ಹುಸೇನ್ ತಲಾ 2 ವಿಕೆಟ್ ಪಡೆದ್ರು. ಕ್ಯಾಪ್ಟನ್ ಪ್ಯಾಟ್ ಕಮ್ಮಿನ್ಸ್ ಕೂಡ 1 ವಿಕೆಟ್ ಕಿತ್ತ 169 ರನ್ ಬೆನ್ನತ್ತಿದ ಸನ್ರೈಸರ್ಸ್ ಹೈದರಾಬಾದ್ ಗುಜರಾತ್ ಟೈಟನ್ಸ್ ವೇಗಿಗಳ ಮಾರಕ ಬೌಲಿಂಗ್ ದಾಳಿಗೆ ಸಿಕ್ಕಿ ಬೇಗನೆ ಕುಸಿದು ಹೋಯಿತು. ಮೊಹಮ್ಮದ್ ಸಿರಾಜ್ ಮೊದಲ ಓವರ್ನಲ್ಲೇ ಡೇಂಜರಸ್ ಟ್ರಾವಿಸ್ ಹೆಡ್ರನ್ನು 4 ಎಸೆತಗಳಲ್ಲಿ ಡಕ್ಔಟ್ ಮಾಡಿ ಸನ್ರೈಸರ್ಸ್ ಪತನಕ್ಕೆ ನಾಂದಿ ಹಾಡಿದ್ರು. ಇದರ ನಂತರ ಅಬ್ಬರಿಸಿದ್ದು ಕಗಿಸೋ ರಬಾಡ. ಅವರು ಟಾಪ್ ಆರ್ಡನ್ನು ಚಿಂದಿ ಉಡಾಯಿಸಿದ್ರು. 28 ರನ್ಗಳಿಗೆ 3 ಪ್ರಮುಖ ವಿಕೆಟ್ ಪಡೆದು ಮಿಂಚಿದ್ರು. ಜೇಸನ್ ಹೋಲ್ಡರ್ ಕೂಡ ಅದೇ ದಾಳಿಯನ್ನ ಮುಂದುವರೆಸಿದ್ರು. 20 ರನ್ಗಳಿಗೆ 3 ವಿಕೆಟ್ ಪಡೆದು ಮಿಡಲ್ ಓವರ್ಗಳಲ್ಲೂ ಸನ್ರೈಸರ್ಸ್ ಮೇಲೆ ಒತ್ತಡ ಕಾಯ್ದುಕೊಂಡ್ರು. ಪ್ರಸಿದ್ಧ್ ಕೃಷ್ಣ ಕೂಡ 23 ರನ್ಗಳಿಗೆ 2 ವಿಕೆಟ್ ಪಡೆದು ತಮ್ಮ ಕೈ ಜೋಡಿಸಿದ್ರು. ಸನ್ರೈಸರ್ಸ್ ಹೈದರಾಬಾದ್ ನಾಯಕ ಪ್ಯಾಟ್ ಕಮಿನ್ಸ್ ಮಾತ್ರ ಸ್ವಲ್ಪ ಮಟ್ಟಿಗೆ ಪ್ರತಿರೋಧ ಒಡ್ಡಿದ್ರು. ಕೇವಲ 9 ಎಸೆತಗಳಲ್ಲಿ ವೇಗವಾಗಿ 19 ರನ್ ಗಳಿಸಿದ್ರು. ಆದ್ರೆ ಪ್ರಸಿದ್ಧ್ ಕೃಷ್ಣ ಬೌಲಿಂಗ್ನಲ್ಲಿ ಔಟ್ ಆದ್ರು. ಕೊನೆಯಲ್ಲಿ ರಶೀದ್ ಖಾನ್ ಅಂತಿಮ ವಿಕೆಟ್ ಕಬಳಿಸಿ ಕೇವಲ 14.5 ಓವರ್ಗಳಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನ 86 ರನ್ಗಳಿಗೆ ಆಲ್ ಔಟ್ ಮಾಡಿದ್ರು. ಇದರೊಂದಿಗೆ ಗುಜರಾತ್ ಟೈಟನ್ಸ್ ಬರೋಬ್ಬರಿ 82 ರನ್ಗಳ ಭರ್ಜರಿ ಗೆಲುವನ್ನ ದಾಖಲಿಸಿತು.